ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಮತ್ತೊಂದು ಆವರ್ತಿ ಭಾನುವಾರದ ಬೆಳಗಿನ ಜಾವದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಇರುವ ದೇವರಾಗಿದ್ದಾನೆ. ಆತನು ಎಂದಿಗೂ ಬದಲಾಗುವುದಿಲ್ಲ. ಆತನು ಬದಲಾಗುವ ದೇವರು ಅಲ್ಲ ಪ್ರಿಯ ದೇವಚಂದ್ರೆ. ವಿಶೇಷವಾಗಿ ಈ ದಿನ ಕರ್ತನ ವಾಕ್ಯವನ್ನ ಧ್ಯಾನ ಮಾಡುವುದಾದರೆ ಕೀರ್ತನೆ 103:1 ನಾವು ನೋಡುತ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಅವನನ್ನು ಕೊಂಡಾಡು, ಆತನ ಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಆತನ ನಾಮವನ್ನು ಸ್ತುತಿಸಬೇಕು, ನಾವು ಆತನ ನಾಮವನ್ನು ಕೊಂಡಾಡಬೇಕು. ಆತನ ನಾಮವನ್ನು ಭಜಿಸುವವರು ನಾವು ನೀವುಗಳು ಆಗಬೇಕು. ಯೇಸುವಿನ ನಾಮ ಎಂತ ನಾಮ ಎಂಬುದಾಗಿ ನಾವು ನೋಡುವಾಗ ಅದು ಅತಿ ಸುಂದರವಾದ ನಾಮವಾಗಿದೆ. ಆ ನಾಮವು ಜೇನಿಗಿಂತಲೂ ರುಚಿಯಾದದ್ದು, ಜೇನಿಗಿಂತಲೂ ಸವಿಯಾದದ್ದು. ಆತನ ನಾಮವನ್ನು ಹಾಡುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಯೇಸು ನಾಮ ಸುಂದರ ನಾಮ ಎಂಬ ಹಾಡನ್ನು ಹಾಡುತ್ತಾ ಕರ್ತನಿಗೆ ಸ್ತೋತ್ರ ಮಾಡೋಣ. ನೀವು ಕೂತಿರುವ ಸ್ಥಳದಲ್ಲಿ ಚಪ್ಪಾಳೆ ತೊಟ್ಟುತ್ತಾ ಆತನ ನಾಮವನ್ನು ಮಹಿಮೆ ಸಲ್ಲಿಸೋಣ. ಆತನ ನಾಮಕ್ಕೆ ಘನತೆ ಗೌರವ ಯಾವಾಗಲೂ ಎಂದೆಂದಿಗೂ ಉಂಟಾಗಲಿ. ಆಮೆನ್. Thank you, Jesus. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಸ್ತೋತ್ರ ಮಾಡೋಣ. ದೇವಚಂದ್ರೆ, ನೀವು ಕೂತಿರುವ ಸ್ಥಳದಲ್ಲಿ ಒಂದು ಮಾತು ನಿಮಗೆ ನೆನಪಿರಲಿ. ಯೇಸು ಕ್ರಿಸ್ತನು ಈ ದಿನ ನಿಮ್ಮ ಜೀವಿತದಲ್ಲಿ ತನ್ನ ಅದ್ಭುತ ಕಾರ್ಯಗಳನ್ನು ತೋರಿಸಲಿಕ್ಕಿದ್ದಾನೆ. ಆತ ನಾಮದ ಮಹಿಮೆಗಾಗಿ ನಾವು ನೀವುಗಳೆಲ್ಲರೂ ನಂಬಿಕೆಯಿಂದ ಹಾಡೋಣ. ಯೇಸು ನಾಮ ಸುಂದರ ನಾಮ ಎನ್ನುವಂತ ಈ ಹಾಡನ್ನು ನಾವು ಹಾಡುತ್ತಿರುವಾಗ ಕರ್ತನು ನಿಜವಾಗಲೂ ನಿಮ್ಮ ಜೀವಿತದಲ್ಲಿ ತನ್ನ ಕೃಪೆಯನ್ನ ಹೇರಳವಾಗಿ ಸುರಿಸಲಿಕ್ಕಿದ್ದಾನೆ. ನಂಬಿಕೆಯಿಂದ ಭಕ್ತಿಯಿಂದ ಆ ಕಡೆ ಈ ಕಡೆ ಧ್ಯಾನ ಕೊಡದೆ ಕರ್ತನಿಗಾಗಿ ನಿಂತುಕೊಂಡು ನಾವೆಲ್ಲರೂ ಹಾಡೋಣ. ಆತನ ನಾಮಕ್ಕೆ ಕೋಟಿ ಸ್ತೋತ್ರಗಳು. ಸುಂದರ ಸುಂದರ ನಾಮ ಯೇಸುವಿನ
ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನು ನಿತ್ಯವೂ ಜೀವಿಸುವಾತನಾಗಿದ್ದಾನೆ. ಆತನ ನಾಮವು ಸುಂದರವಾಗಿದೆ. ನೀವು ಕೂತಿರುವ ಸ್ಥಳದಲ್ಲಿ ಪ್ರಿಯ ದೇವಜನರೇ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನನ್ನು ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಫಾದರ್, ವಿ ಕಮ್ ಟು ಯು ವಿತ್ ದ ಗ್ಲಾಡ್ನೆಸ್ ಆಫ್ ಅವರ್ ಹಾರ್ಟ್ and we bless your name, Daddy. Hallelujah. Father, we thank you, we thank you, we thank you, we thank you, Jesus. Hori balaba shararararara. Thank you, Lord, thank you, Lord, thank you, Lord, thank you, Lord. ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಇಂಥ ಒಳ್ಳೆ ಸಮಯದಲ್ಲಿ ಪ್ರಿಯ ದೇವಜನರೇ, ಆತನನ್ನು ಕೊಂಡಾಡೋಣ, ಆತನ ನಾಮವನ್ನು ಮೇಲೆ ಕೆತ್ತೋಣ. ಕೂತಿರುವ ಸ್ಥಳದಲ್ಲಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನಿಗೆ ಸ್ತೋತ್ರ ಮಾಡೋಣ. ಯಾಕೆಂದರೆ ಆತನು ನಿತ್ಯವೂ ಜೀವಿಸುವ ದೇವರಾಗಿದ್ದಾನೆ. ಆತನ ನಾಮದ ಮಹತ್ತಿಗಾಗಿ ನೀವು ಜೀವಿಸ್ತಾ ಇದ್ದೇವೆ. ನಾವು ಹಾಡಿದವಲ್ಲ, ಯೇಸು ನಾಮ ಸುಂದರ ನಾಮ, ಅದ್ಭುತ ಮಾಡುವ ನಾಮ, ಅತಿಶಯ ನಾಮ, ಬಿಡುಗಡೆ ಕೊಡುವ ನಾಮ, ನಿಮ್ಮನ್ನು ನಡೆಸುವ ನಾಮ ಆ ನಾಮವಾಗಿದೆ. ಪ್ರಿಯ ದೇವಜನರ ವೇಳೆಯಲ್ಲಿ ನಮ್ಮನ್ನು ನಾವು ಕರ್ತನ ಕರೆಗಳಲ್ಲಿ ಸಮರ್ಪಣೆ ಮಾಡಿಕೊಡುತ್ತಾ ಆತನ ನಾಮವನ್ನೇ ಮೇಲೆ ಕೆತ್ತುತ್ತಾ ಆತನಿಗೆ ಸ್ತೋತ್ರ ಮಾಡೋಣ. ಬೆಳಗಿನ ಜಾವದಲ್ಲಿ ಆತನಿಗೆ ಸ್ತೋತ್ರ ಮಾಡೋಣ. Hallelujah. Thank you, Jesus. Father, we bless your name. Hallelujah. Thank you, Lord. Hallelujah. Bless your name. ಯೇಸುವೇ ನಿನಗೆ ಸ್ತೋತ್ರ ರಾಜ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದಳು, ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ದೇವಜನರೇ, ಕರ್ತಾದಿ ಕರ್ತನಿಗೆ ಸ್ತೋತ್ರವು ಉಂಟಾಗಲಿ.
ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಮಕ್ಕಳಾದ ನಾವು ದೇವರೇ ನಿನ್ನನ್ನು ಅರಸಿ ಬಂದಿದ್ದೇವೆ. मेरा पिता हम आपके बच्चे और हम आपके पास आए, हमें चलाना खुदा. हालेलೂಯಾ. ನಮ್ಮನ್ನು ನಡೆಸು ಕರ್ತನೆ. ಇನ್ನು ಸಾರಿ ಎಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನಿಗೆ ಸ್ತೋತ್ರ ಮಾಡುತ್ತಾಳೋಣ. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ಇನ್ನು ಸಾರಿ ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಯೇಸುವೇ, ನಿನ್ನನ್ನೇ ಪ್ರೇರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಓಡಿ ಬರ 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 Hallelujah, 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 hallelujah. Thank you, Jesus. Thank you, Jesus. Thank you, Jesus. Thank you, Jesus. ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ದೇವ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಹಲ್ಲೆಲೂಯಾ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. Hallelujah. Father God, we bless you. ಸ್ತೋತ್ರ ರಾಜ. We glorify your name, Jesus. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. Hallelujah, hallelujah. Glorify your name. ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಗಳು ರಾಜ.
ರಾಜ, ನೀನೇ ನಮ್ಮ ರಕ್ಷಕನು ದೇವರೇ. ನೀನೇ ನಮ್ಮ ಬಾಂಡೆಯು, ನೀನೇ ನಮ್ಮ ಕೋಟೆಯು, ನಮ್ಮ ಜೀವವೂ ಆಗಿದ್ದೀ ರಾಜ. ನಮ್ಮ ಜೀವಿತವನ್ನು ನಿನ್ನ ಕರೆಗಳಿಗೆ ಸಮರ್ಪಣೆ ಮಾಡಿಕೊಟ್ಟು, ನಮ್ಮ ಶರೀರ ಆತ್ಮ ಪ್ರಾಣವನ್ನೆಲ್ಲ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ಹೇಳ್ತೇವೆ, ಕರ್ತನೆ ನಮ್ಮನ್ನು ನಿನ್ನ ಬಿಡುಗಡೆಯಲ್ಲಿ ನಡೆಸು, ನಿತ್ಯ ನಿರೀಕ್ಷೆಯಲ್ಲಿ ನಮ್ಮನ್ನು ನಡೆಸಿಕೊಡು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಎಲ್ಲಾಗರತಿ ನಿನಗೆ ಸ್ವಾಮಿ, ಅದ್ಭುತವಾಗಿ ಇದುವರೆಗೂ ನಮ್ಮನ್ನು ನಡೆಸಿದ ದೇವರೇ, ಇನ್ನು ಮುಂದೆಯೂ ಅತ್ಯದ್ಭುತವಾಗಿ ನಮ್ಮನ್ನು ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿನಗೆ ಯೇಸು ನಾಮದಲ್ಲಿ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಈ ಸುಂದರ ದಿನ ಕೋಟಿ ಸ್ತೋತ್ರಗಳು ಉಂಟಾಗಲಿ. ವಿಶೇಷವಾಗಿ ಪ್ರಿಯ ದೇವಜನರೇ, ಈ ದಿನದ ಕೀರ್ತನೆ ಭಾಗವನ್ನ ನಾವು ಧ್ಯಾನ ಮಾಡೋಣ. ಈ ದಿನದ ಕೀರ್ತನೆ ಭಾಗ ಕೀರ್ತನೆಗಳು 126, ಕೀರ್ತನೆಗಳು 126. ಅದನ್ನ ನಾವು ಧ್ಯಾನ ಮಾಡೋಣ. ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ, ಘನತೆ ಉಂಟಾಗಲಿ, ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದರಲ್ಲಿ ಸುಮಾರು 6 ವಾಕ್ಯಗಳಿರಲಾಗಿ ನಾವೆಲ್ಲರೂ ಆತನನ್ನ ಸ್ತೋತ್ರ ಮಾಡುತ್ತಾ ಓದಿಕೊಳ್ಳೋಣ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷ ಉಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹಾಸಿಸುತ್ತಾ ಶಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಚಂದ್ರೆ, ಈ ಕೀರ್ತನೆಯಿಂದ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನಮ್ಮ ಮೊದಲೇ ಸಹೋದರ ಶದ್ರಕ್ ಪಕ್ಸಲ ಅವರಿದ್ದಾರೆ. ಕೆಲವು ನಿಮಿಷಗಳ ಕಾಲ ಈ ಕೀರ್ತನೆಯನ್ನ ಅವರು ಎಕ್ಸ್ಪ್ಲೇನ್ ಮಾಡುವಾಗ ನಂತರ ನಾವು ಮುಂದಿನ ಭಾಗಗಳಿಗೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. हालेलुया। प्रभु की स्तुति हो, प्रभु का महिमा हो कि आज का दिन फिर से हमें एक बार मौका दिया प्रभु कि उसके महानता को हम देख सके। और भजन 126 में हम लोग ऐसा देखते हैं कि इस्राएली लोग बंधुआई में चले जाते हैं। क्यों चले जाते हैं? उनका एक कारण होता है अज्ञानता के कारण। परमेश्वर की वचन का ज्ञान ना होने के कारण वे लोग बंधुआई में चले जाते हैं। और देखते हैं कि बाइबल में ऐसा लिखा है कि 3 बार ऐसा लिखा है कि 430 वर्ष तक वे लोग बंधुआई में गए, उसके बाद 70 साल और उसके बाद में 1900 वर्ष। कितनी बड़ा दिन है, लंबा समय है। और जो बंधुआई में रहते हैं अपना अधिकार को खो देते हैं वो लोग तो सचमुच में। लेकिन जब यहाँ पर देखते हैं एक बड़ा काम परमेश्वर करता है कि जब बंधुआई से वे लोग लौटते हैं तो उनका जीवन में एक हंसी, एक खुशी, एक आनंद उमड़ पड़ता है। हालेलुया, प्रभु का धन्यवाद हो। आज हम हमारे जीवन में भी ऐसा ही, अभी जैसा हम लोग जी रहे हैं कोरोना में, सबका जीवन में एक भय आता है, क्या होने वाला है, क्या होगा, कब तक चलेगा, कैसा मेरा परिवार चलेगा, मेरा भविष्य कैसा होगा। लेकिन प्रभु जब ऐसे समय में जब हम उसकी उपस्थिति में रहते हैं तो कितना आनंद की बात है। हमारा दुख को वो आनंद में बदलने वाला परमेश्वर है। प्रभु का स्तुति हो, धन्यवाद हो। ईसाया अभिषिक्ता का किताब 2 अध्याय 5 का 13 पढ़िए।
ಸೆರೆಗೆ ಹೋಗುವುದು ಖಂಡಿತ. ಘನವಂತರು ಸಹಿಸುವರು, ಹಸಿಯುವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯ್ದೆರೆಯಲು ಅವರ ಮಹಿಮೆ ಕೋಲಾಹಲ ಗದ್ದಲ. बस तो यहाँ पर देखते हैं मेरी प्रजा, मेरे लोग क्या के कारण, अज्ञानता के कारण वे कहाँ चले जाते हैं, बंधुआई में चले जाते हैं। जो राजकुमार जो है, परमेश्वर का प्रजा, राजाओं का राजा का बेटा लोग कहाँ चले जाते हैं, अज्ञानता के कारण बंधुआई में चले जाते हैं। लेकिन प्रभु का स्तुति हो, धन्यवाद हो, परमेश्वर अपने लोगों के बीच में कितना काम करता है, बड़ा काम करता है। हालेलुया। रोगों से छुटकारा देने वाला परमेश्वर, मृत्यु से बचाने वाला परमेश्वर, और ऐसे परमेश्वर को हम धन्यवाद देकर नहीं रह सकते हैं। यूहन्ना 8 अध्याय में लिखा है कि सत्य को जानोगे, सत्य तुम्हें क्या करेगा, छुड़ाएगा, बचाएगा। तो ऐसे परमेश्वर को हम धन्यवाद देते हैं। 8 अध्याय का 32 में लिखा है, सत्य को जानोगे, सत्य तुम्हें छुटकारा देने वाला। हमारे पक्ष में, हमारे ओर से लड़ने वाला कौन है, यीशु मसीह है। जो उस पर भरोसा करते हैं, जो हमेशा डिपेंड करते हैं, तो उनको परमेश्वर उनके जीवन में, उनके परिवार में परमेश्वर अद्भुत काम कर रहा है, क्योंकि परमेश्वर स्वयं क्या है, अद्भुत है। और प्रभु का स्तुति हो, धन्यवाद हो। तो आगे हम लोग 6 को पढ़ेंगे, 7 और 6 को। तो भजन संहिता 126 का 6 तक। ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. हाँ, तो यहाँ पर देखते हैं बीज बोने के विषय में है। और जैसे परिस्थिति क्यों ना हो, एक बीज बोने वाला बीज बोता है। जैसा हम लोग देखते हैं इसहाक, जेनेसिस 26 का 12 में लिखा है, उत्पत्ति 26 उसका 12 वचन। ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. तो यहाँ पर लिखा है कि अकाल के दिनों में इसहाक ने अपना हाथ को नहीं रोका, लेकिन उन दिनों में वो जोता, माटी को तैयार किया और अपना बीज को लगा दिया। उसका काम जो करना था कर दिया, और परमेश्वर उसको बढ़ाकर कितना गुना कर दिया, 100 गुना। हालेलुया। हमें कोई भी परिस्थिति क्यों ना हो, हमारा जो काम है वो करते जाना है, करते जाना है, करते जाना है। और परमेश्वर उस काम, हमारे काम को देखकर क्या करेगा, परमेश्वर आशीषित करेगा। कितना गुना, 100 फोल्ड, 100 गुना। हालेलुया। प्रभु का स्तुति हो, धन्यवाद हो। और एक वचन पढ़ेंगे, गलती 6 अध्याय उसका 6। गलतियों की पुस्तक 6। ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. 7 में 7। ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. गलती 6 का 6 ना, 6-7। हाँ 6-7। हाँ, तो यहाँ पर देखते हैं कि परमेश्वर कहता है कि धोखा ना खाओ। परमेश्वर ठट्ठों में उड़ाया नहीं जाता है। मनुष्य जो कुछ भी बोता है वही कटेगा। जो बोएगा, शरीर के लिए बोएगा तो शारीरिक द्वारा विनाश का कटनी कटेगा, आत्मा के लिए बोएगा तो आनंद जीवन कटेगा। हालेलुया। प्रभु का धन्यवाद। कौन ऐसा है जो विनाश की कटनी काटना चाहता है, हमेशा चाहता है कि आनंद जीवन की कटनी काटूं। तो प्रभु का धन्यवाद हो, हमें ऐसा ही हालेलुया प्रभु के साथ में हमें मिलकर परिश्रम करेंगे तो परमेश्वर, यहाँ लिखा है कि निश्चय ही परमेश्वर प्रतिफल देने वाला है। हालेलुया। प्रभु का स्तुति हो। एक चाषी जब बीज लगाता है तो एक आशा के शब्द होता है कि मुझे मिलेगा ही मिलेगा,
और धीरज के साथ बांट जाता है। तो हमें भी इस अच्छे काम में अपना हाथ को रोकना नहीं है। और प्रभु आगे कहता है कि ठीक समय में हम क्या करेंगे, कटनी कटेंगे। ठीक समय में परमेश्वर देने वाला है। प्रभु का धन्यवाद हो। एक जगह वचन में लिखा है, उसके बलवंत हाथों के तले नम्रता के साथ रहो और ठीक समय में वो उठाकर खड़ा कर देगा। हालेलुया। प्रभु का धन्यवाद हो। इस वचन के द्वारा, इस भजन संहिता के द्वारा हम सबों को परमेश्वर बहुत ऐसे आशीष दे। आमीन। ಹಲ್ಲೆಲೂಯಾ. ಈ ಸುಂದರವಾದ ದಿನಕ್ಕಾಗಿ ಕರ್ತನ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ. ವಿಶೇಷವಾಗಿ ನಾವೆಲ್ಲರೂ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿರುವಾಗ ಈ ದಿನ ಈ ದಿವಸ ನೆನಪಿರಲಿ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಅನೇಕ ಸಾರಿ ಕಲ್ತಿದ್ದೇವೆ, ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ. ಪ್ರಿಯ ವಿಶ್ವಾಸಿಗಳೇ, ಸಭೆಯವರೇ, ಸಭಿಕರೇ, ದೇವಜನರೇ, ಒಂದು ವೇಳೆ ನೀವು ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ಯಾರೇ ಆದರೂ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡುವುದು ಏನಂತ ಹೇಳಿದರೆ, ನಿಮಗೆ ಆನ್ಲೈನ್ನಲ್ಲಿ ಬರ್ತಾ ಇರುವ ಸ್ಕ್ರೀನ್ ಮೇಲ್ಗಡೆ ಟಾಪಲ್ಲಿ ಆ ಲೈವ್ ಬರ್ತಾ ಇದೆಯಲ್ಲ, ಅದರ ಮೇಲ್ಗಡೆ ಒಂದು ನಂಬರ್ ಇದೆ, 9449035969 ಎಂಬುದಾಗಿ. ಇದು ಕಾಣಿಕೆಯ ಸಮಯವಾಗಿದೆ. ಆದುದರಿಂದ ಪ್ರಿಯ ದೇವಜನರೇ, ವಿಶೇಷವಾಗಿ ನಿಮ್ಮ ಪ್ರೀತಿಯ ಕಾಣಿಕೆಯನ್ನು ಈ ನಂಬರಿಗೆ ನೀವು ಕಳಿಸಿಕೊಡಬಹುದು. 9449035969. ಇದರಲ್ಲಿ ನೀವು ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಮುಖಾಂತರ ನಿಮ್ಮ ಕಾಣಿಕೆಗಳನ್ನು, ನಿಮ್ಮ ಆಫರಿಂಗ್ಗಳನ್ನು ಕಳಿಸಿ ಕೊಡಬಹುದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಕಾಣಿಕೆಯನ್ನು ಕೊಡುತ್ತಿರುವ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆ ನಿನ್ನ ದಯೆಯನ್ನು ಕೊಡಪ್ಪ. ಇವರು ಮನಸ್ಸಿನಲ್ಲಿ ಏನು ಊಹಿಸಿಕೊಂಡಿದ್ದಾರೋ ಅದನ್ನು ಕೊಡುವಾಗ ಎಸೆಯ ಶಾಂತಿಯಿಂದ, ಸಂತೋಷದಿಂದ, ಆನಂದದಿಂದ ಕೊಡಲಿ. ಯಾರು ಒತ್ತಾಯದಿಂದ ಕೊಡುವುದು ಬೇಡ. ಯೇಸುವೆ, ಪ್ರೀತಿಯಿಂದ ಕೊಡುವುದು ನಿಜವಾಗಲೂ ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂಥದ್ದಾಗಿದೆ ಮತ್ತು ಅವರಿಗೆ ಆಶೀರ್ವಾದಕರವಾಗಿದೆ. ಯೇಸಪ್ಪ, ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸಂತೋಷವಾಗಿ ಕೊಡುವವನ ಮೇಲೆ ಅವನಿಗೆ ಮನಸ್ಸುಂಟು ಎಂಬುದಾಗಿ ನೋಡುತ್ತೇವೆ. ಸಂತೋಷವಾಗಿ ಕೊಡುವ ಪ್ರತಿಯೊಬ್ಬರ ಮೇಲೆ ನಿನ್ನ ದಯೆಯಿರಲಿ. ಎಲ್ಲ ಘನ, ಗೌರವ, ಮಹಿಮೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯ ದೇವಜನರೇ, ಇವತ್ತು ಪ್ರಪಂಚದಲ್ಲಿ ನಾವು ನೋಡುವಾಗ ಕರ್ತನ ಕೃಪೆ ನಿಮ್ಮನ್ನ ನನ್ನನ್ನ ಕಾಪಾಡಿದೆ. ಆತ ನಾಮದ ಮಹಿಮೆಗಾಗಿ ನಾವು ನೀವುಗಳು ಇವತ್ತು ಜೀವಿಸ್ತಾ ಇದ್ದೇವೆ. ಆತನು ನಿಜವಾಗಲೂ ನಿಮ್ಮನ್ನ ನನ್ನನ್ನ ವಿಮೋಚನೆಯಲ್ಲಿ, ಅಂದರೆ ಬಿಡುಗಡೆಯಲ್ಲಿ ನಡೆಸಿದ್ದಾನೆ. ಆತನ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಿದೆ. ಈ ದಿನ ವಿಶೇಷವಾಗಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಹೀಲಿಂಗ್ ಮತ್ತೆ ಡೆಲಿವರೆನ್ಸ್ ಬಗ್ಗೆ ನಾವು ಕಲ್ತಿದ್ದೇವೆ. ಅದರಲ್ಲಿ ಹೆಚ್ಚಿನದಾಗಿ ಹೀಲಿಂಗ್ ಬಗ್ಗೆ ನಾವು ಕಲ್ತಿದ್ದನ್ನ ನೋಡುತ್ತೇವೆ. ಸೊ ಈ ವಾರದಲ್ಲಿ ಪ್ರಿಯ ದೇವಜನರೇ, ವಿಶೇಷವಾಗಿ ನಾವು ಸಂಪೂರ್ಣ ಬಿಡುಗಡೆ ಬಗ್ಗೆ ದೇವರ वाक्यದಿಂದ कलिलिಕ್ಕಿದ್ದೇವೆ। आज का दिन पूरे रीति से हम लोग छुटकारे के बारे में और सीखने वाले हैं। पिछले हफ्ते में चंगाई और छुटकारे के बाद हमने देखा था और ज्यादातर हम लोगों ने चंगाई पर हमारा प्रयास दिया था, लेकिन आज का दिन हम छुटकारे के बारे में ज्यादा फोकस करेंगे। ಕೀರ್ತನೆ 34:19 ವಚನವನ್ನ ನಾವು ಧ್ಯಾನ ಮಾಡುವಾಗ भजन संहिता 34 उसका 19 वचन को जब हम पढ़ेंगे उसमें ऐसा लिखा है। ಕೀರ್ತನೆ 34:19 ಧ್ಯಾನ ಮಾಡುವಾಗ ಇದರಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ। ಹಾಲೆಲೂಯಾ। ಕೀರ್ತನೆ 34:19 ಬರೆಯಲ್ಪಟ್ಟದೆ ಏನಂದ್ರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಅನೇಕವಿದ್ದರು ಏನಾಗ್ತದಂತೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ಏನು ಮಾಡ್ತಾನಂತೆ, ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ। ಇಲ್ಲಿ ಅವಳನ್ನು ಅಂತಾನು ನೀವು ಹಾಕೋಬಹುದು, ಹೆಣ್ಣು ಮಕ್ಕಳು ದಯವಿಟ್ಟು ನೋಡ್ತಾ ಇದ್ರೆ ಅವನನ್ನು ಮಾತ್ರವಲ್ಲ ಅವಳನ್ನು ಅಂತಾನು ನಾವು ಹೇಳ್ಬೋದು। ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುವನು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ। ಪ್ರಿಯ ದೇವಜನರೇ, ಯೇಸು ಸ್ವಾಮಿಯನ್ನು ನಂಬಿಕೊಂಡರೆ
ಯಾವುದೇ ರೀತಿಯಾದ ಕಷ್ಟವಿರುವುದಿಲ್ಲ ಎಂಬುದಾಗಿ ಅನೇಕರು ಅಂದುಕೊಳ್ತಿರ್ತಾರೆ. ಆದರೆ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದೆ. ನೀತಿವಂತನಿಗೂ ಕಷ್ಟಗಳಿದಾವ? ಖಂಡಿತವಾಗಿ ಇದೆ. जब हम देखते हैं 19 वचन को जब हम पढ़ रहे हैं, इसमें यूं लिखा है कि धर्मी को जितने भी परेशानी या मुश्किलें क्यों ना हो, परमेश्वर उसको छुटकारा करेगा। इसका मतलब यह है कि धर्मी को, कई लोग ये प्रश्न करते हैं, क्या धर्मी को भी कोई परेशानी हो सकती है? क्या धर्मी को भी कोई कष्ट हो सकता है? जरूर मैं कहूंगा जी हाँ. ಯಾಕಂತ ಹೇಳಿದ್ರೆ ಪ್ರಿಯ ದೇವಜನರೇ, ನೀತಿವಂತನಿಗೂ ಕಷ್ಟಗಳು ಸಂಭವಿಸುತ್ತವೆ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದರು, ಏನಂದ್ರೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. प्रभु यीशु मसीह जब इस दुनिया में थे, उन्होंने ये कहा, इस दुनिया में आपको परेशानियां हैं, मुश्किलें हैं, हिम्मत नहीं हारना, क्योंकि मैंने उस पर जय पा लिया है. सो आज का दिन हम लोग सीख रहे हैं, धर्मी को भी कष्ट होता है और उससे छुटकारा जरूर मिलने वाला है. हमें ನೀತಿವಂತನಿಗೂ ಕಷ್ಟಗಳಿರ್ತವೆ, ಆ ಕಷ್ಟದಿಂದ ಖಂಡಿತವಾಗಿ ದೇವರು ಬಿಡಿಸುತ್ತಾನೆ ಎಂಬುದಾಗಿ ಕೀರ್ತನೆ 34:19 ವಚನ ಹೇಳ್ತಾ ಇದೆ. ಯೆಹೋವನು ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಇವತ್ತು ನೀವು ದೇವರನ್ನು ನಂಬಿಕೊಂಡಿರಬಹುದು, ದೇವರ ಮಾರ್ಗದಲ್ಲಿ ನಡೀತಾ ಇರಬಹುದು, ನೀವು ಅನೇಕ ರೀತಿಯಾದ ಕಷ್ಟಗಳನ್ನ ಇವತ್ತು ಎದುರಿಸ್ತಾ ಇರಬಹುದು, ಅನೇಕ ರೀತಿಯಾದ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇರಬಹುದು. ಆದರೆ ಒಂದು ನಿರೀಕ್ಷೆ ಇರಲಿ, ಆತನು ಲೋಕವನ್ನು ಜಯಿಸಿದ್ದಾನೆ, ಆತನು ನಿಮಗೆ ಬಿಡುಗಡೆ ಕೊಡುತ್ತಾನೆ, ಸಂಪೂರ್ಣವಾದ ವಿಮೋಚನೆಯಲ್ಲಿ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಹಾಗಾದ್ರೆ ವಿಮೋಚನೆ ಅಥವಾ ಬಿಡುಗಡೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯ ದೇವಜನರೇ, ಎರಡು ರೀತಿಯಾಗಿ ನಾವು ನೋಡುತ್ತೇವೆ. ಒಂದು ಶಾರೀರಿಕವಾದಂತಹ ಬಿಡುಗಡೆ, ಇನ್ನೊಂದು ಆತ್ಮಿಕ ಬಿಡುಗಡೆ ಎಂಬುದಾಗಿ ನಾವು ನೋಡುತ್ತೇವೆ. जब हम छुटकारे की बात करते हैं, यहाँ शारीरिक छुटकारा और आत्मिक छुटकारा की बात आ जाता है. ಶರೀರದ ಬಿಡುಗಡೆ ಎಂಬುದಾಗಿ ನಾವು ನೋಡುವಾಗ ರೋಗ, ಬಾಧೆ, ಸಮಸ್ಯೆ, ಬಡತನ, ಕಷ್ಟಗಳಿಂದ ಬಿಡುಗಡೆ ಆಗುವಂಥದ್ದು. ಆತ್ಮಿಕ ಬಿಡುಗಡೆ ಎಂಬುದಾಗಿ ನಾವು ನೋಡುವಾಗ ನಿತ್ಯವಾದ ಮರಣದಿಂದ ರಕ್ಷಿಸಲ್ಪಡುವಂಥದ್ದು. हालेलुया. जब हम शारीरिक छुटकारे के बारे में बात करते हैं तो इसमें बीमारियां, तकलीफें, गरीबी, जो भी है, भूखमरी, कुछ भी है, ये सब आ जाता है. ये शारीरिक छुटकारे की बात है. जब हम आत्मिक छुटकारे की बात करते हैं, आत्मिक छुटकारे का बात ये होता है कि अपने परमेश्वर हमें अनंत मृत्यु से बचा लेता है. इसको हम बोलते हैं आत्मिक छुटकारा. सो प्रभु यीशु मसीह आप और मुझे सबसे पहले अनंत मृत्यु से बचाने के लिए इस दुनिया में आया. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ನಿನ್ನನ್ನ ನನ್ನನ್ನ ನಿತ್ಯವಾದ ಮರಣದಿಂದ ಕಾಪಾಡುವುದಕ್ಕಾಗಿ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 13ನೇ ವಚನವನ್ನ ನಾವು ನೋಡುವಾಗ, लूक 13 अध्याय 10 से 13 वचन का जब हम पढ़ेंगे, यहाँ एक औरत के बारे में हम देखते हैं. ಇಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ನಾವು ಕಲಿತೇವೆ. ನಿಜವಾಗಲೂ ಆಕೆ ಜೀವಿತವನ್ನು ನಾವು ನೋಡುವಾಗ ತುಂಬಾ ವಿಚಿತ್ರ ಅನಿಸುತ್ತೆ. ಇಲ್ಲಿ ಒಂದು ಶಾರೀರಿಕವಾದ ಬಿಡುಗಡೆ ಬಗ್ಗೆ ನಾವು ಮಾತನಾಡಬಹುದು. ಇಲ್ಲಿ ಬರೆಯಲ್ಪಟ್ಟಿದೆ, ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನ ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಯಾರು? ಯೇಸು ಸ್ವಾಮಿ. ಅಲ್ಲಿ 18 ವರ್ಷಗಳಿಂದ ದೇವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟು ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಮುಂದೆ, ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ನೀವು ರೋಗಿಗಳಾಗಿರುವುದು, ನೀವು ಕಷ್ಟದಲ್ಲಿರುವುದನ್ನ ನೋಡಿದ ದೇವರು ಸುಮ್ಮನಿರುವುದಿಲ್ಲ. जब हम प्रभु यीशु मसीह के सामने आते हैं और जब हम लूका 13 अध्याय 10 से 13 वचन का जब हम पढ़ते हैं, यहाँ एक स्त्री के बारे में लिखा गया है. इसमें यूं लिखा है कि 18 साल से दुष्ट आत्मा से ग्रस्त एक महिला के बारे में यहाँ लिखा है. लिखा है कि उसका जो पीठ था पूरा ऐसा झुक गया था, वो कभी खड़ा नहीं हो पाती थी. लेकिन जब यीशु मसीह ने उसको बुलाया और उसको कहा कि अरे आप चंगे हो गए, तो देखा जाता है कि जैसे प्रभु यीशु मसीह ने उसके पीठ पर हाथ रखा, लिखा है कि तुरंत वो खड़ी हो गई
और कहा जाता है कि उसने परमेश्वर का नाम का धन्यवाद किया। हालेलೂಯಾ। ಪ್ರಿಯ ದೇವಜನರೇ, ಇವತ್ತು ಶಾರೀರಿಕವಾದ ಬಿಡುಗಡೆಯ ಬಗ್ಗೆ ಅನೇಕ ರೀತಿಯಾದ ಸಂಗತಿಗಳನ್ನು ನಾವು ಜನರು ಹುಡುಕೊಂಡು ಹೋಗ್ತಾ ಇದ್ದೇವೆ. ಆತ್ಮಿಕವಾದ ಬಿಡುಗಡೆ ಮೊಟ್ಟ ಮೊದಲು ಬಹಳ ಪ್ರಮುಖವಾದದ್ದು. ಇವತ್ತು ಅನೇಕ ಜನರು ಆತ್ಮಿಕವಾದ ಬಿಡುಗಡೆಯ ಬಗ್ಗೆ ವಿಚಾರ ಮಾಡಲಿಕ್ಕಿಲ್ಲ. बड़ा कड़मे जन अनेकರಿಗೆ शारीरिकवाद बिಡುಗಡೆ ಬೇಕು। आज जब हम दुनिया में देखते हैं सभी लोगों को शारीरिक छुटकारा चाहिए, आत्मिक छुटकारे के बारे में कोई लोग सोचता नहीं है। अरे मैं मृत्यु के बाद कहाँ जाऊंगा कोई विचार भी नहीं करता। सबसे पहले आत्मिक छुटकारा होना है। यदि आत्मिक छुटकारा हो गया तो शारीरिक छुटकारा अल्टीमेटली हो जाता है। ಯಾವ ಮನುಷ್ಯನಿಗೆ ಆತ್ಮಿಕ ಬಿಡುಗಡೆ ಸಿಕ್ಕಿದೆಯೋ ಆ ಮನುಷ್ಯನು ಶಾರೀರಿಕವಾಗಿ ಬಿಡುಗಡೆ ಹೊಂದಿಬಿಡುತ್ತಾನೆ। ಬರೀ ಶಾರೀರಿಕವಾದ ಬಿಡುಗಡೆಗೆ ಬರುವುದಾದರೆ ಪ್ರೀತಿಯ ಜನರೇ, ಅನೇಕರು ಹೇಳ್ಬೋದು, ಕೈಲೋಗಿ ಬರುತ್ತೆ, ಅನೇಕರು ಹೇಳ್ಬೋದು, ಅರೆ ಇಷ್ಟು ವರ್ಷಗಳಿಂದ ನಾನು ಯೇಸುವನ್ನು ನಂಬಿಕೊಂಡು ಹೋಗ್ತಾ ಇದ್ದೇನೆ, ನನ್ನ ರೋಗ ವಾಸಿ ಆಗ್ಲಿಲ್ಲ, ನನ್ನ ಕಷ್ಟಗಳು ದೂರವಾಗ್ಲಿಲ್ಲ, ನನ್ನ ನೋವು ಪರಿಹಾರವಾಗ್ಲಿಲ್ಲ ಎಂಬುದಾಗಿ ಮೊಟ್ಟ ಮೊದಲು ಆತ್ಮಿಕ ಬಿಡುಗಡೆಯನ್ನು ಹೊಂದಿಕೋ। ಮೊದಲು ನೀನು ಆತ್ಮಿಕ ಬಿಡುಗಡೆಯನ್ನು ಹೊಂದುವುದಾದರೆ ನಿನ್ನ ಶರೀರವು ಸಂಪೂರ್ಣವಾಗಿ ಬಿಡುಗಡೆ ಆಗೇ ಆಗುತ್ತೆ। कई लोग ये प्रश्न करते हैं कि अरे मैं इतने साल से प्रभु यीशु मसीह का पीछा कर रहा हूँ, उसकी आराधना उपासना करता हूँ और मेरा बीमारी चंगाई नहीं हुआ। मैं आपको ये कहना चाहूंगा कि पहले आपकी जिंदगी में आत्मिक छुटकारा मिल जाए। यदि आपकी जिंदगी में आत्मिक छुटकारा मिल जाता है तो शारीरिक छुटकारा बहुत आसानी से मिल जाएगा और प्रभु आपको दे ही देगा। आमेन, हालेलूया। ವಿಶೇಷವಾಗಿ ಯೇಸುವಿಗೆ ನಮ್ಮನ್ನು ಬಿಡುಗಡೆಗೊಳಿಸುವ ಶಕ್ತಿ ಎಲ್ಲಿಂದ ಬಂತು? यीशु मसीह को आप और मुझे छुटकारा देने का सामर्थ कहां से मिला? ये बहुत जरूरी है। प्रिय भाई बहनों, वो मृत्यु पर जय पाया है, ಆತನು ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ, ಅದರಿಂದ ಆತನಿಗೆ ಅಧಿಕಾರವಿದೆ। ಬನ್ನಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ 25ನೇ ವಚನವನ್ನು ಧ್ಯಾನ ಮಾಡೋಣ। ರೋಮಿಯೋ 4 अध्याय उसका 25 वचन को जब हम पढ़ेंगे, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನವನ್ನ ಧ್ಯಾನ ಮಾಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು। ಹಲ್ಲೆಲೂಯಾ। ದೇವರು ಆತನನ್ನು ಅಂದ್ರೆ ಯೇಸುವನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು। ನೀತಿವಂತರೆಂಬ ನಿರ್ಣಯ, हमें धर्मी ठहराने के लिए अपने बेटे को इस दुनिया में भेजा और उसके पुनरुत्थान की शक्ति के द्वारा हमें अनंत जीवन मिल जाता है। ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ನಮ್ಮ ಅಪರಾಧಗಳ ನಿಮಿತ್ತ ಈ ಸ್ವಾಮಿ ಸಾಯಬೇಕಾಯ್ತು, ರಕ್ತ ಸುರಿಸಬೇಕಾಯ್ತು। ಇಲ್ಲಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ನಮ್ಮ ನಿಮಿತ್ತವಾಗಿ ಆತನನ್ನ ಜೀವದಿಂದ ಎಬ್ಬಿಸಿದ್ದಾನೆ। ಇವತ್ತು ಯೇಸು ಸ್ವಾಮಿ ಸತ್ತವರಲ್ಲಿ ಇಲ್ಲ, ಆತನು ಮಣ್ಣಾಗಿ ಹೋದವರಲ್ಲಿ ಇಲ್ಲ, ಆತನು ಜೀವದಿಂದ ಎದ್ದ ದೇವರಾಗಿದ್ದಾನೆ, ಜೀವದಿಂದ ಎದ್ದ ಯೇಸುವಾಗಿದ್ದಾನೆ। ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಮರಣವನ್ನು ಗೆದ್ದ ದೇವರು, ಅದಕ್ಕಾಗಿ ನಿನ್ನನ್ನ ಬಿಡುಗಡೆ ಮಾಡಲಿಕ್ಕೆ, ಆ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಆತನಿಗೆ ಯೋಗ್ಯತೆ ಇದೆ। वो मृत्यु पर जय पाया है, इसलिए आपको मृत्यु से बचाने का अधिकार यीशु मसीह के पास है। इस दुनिया में कोई आपको अनंत मृत्यु से नहीं बचा सकता है, सिर्फ यीशु बचा सकता है। ಈ ಲೋಕದಲ್ಲಿ ನಿತ್ಯವಾದ ಮರಣದಿಂದ ನಿನ್ನನ್ನು ಯಾರು ಬಿಡಿಸಲಿಕ್ಕಾಗೋದಿಲ್ಲ, ಯೇಸು ಕ್ರಿಸ್ತನು ಮಾತ್ರ ನಿನ್ನನ್ನು ಬಿಡಿಸಬಹುದು। ಕಾರಣ ಏನಂತ ಹೇಳಿದ್ರೆ, ಆತನು ನಿನ್ನ ಪಾಪಗಳನ್ನು ತೊಳೆದು ನಿನಗೋಸ್ಕರ ಮರಣವನ್ನು ಗೆದ್ದು ಬಂದಿದ್ದಾನೆ। क्योंकि वो आपके पापों को धोकर आपके लिए मृत्यु पर जय पाया है। आमीन। सबसे पहला कारण है वो मृत्यु पर जय पाया है, इसलिए वो ಯೋಗ್ಯ है आपको छुटकारा देने के लिए। ಮರಣದ ಮೇಲೆ ಜಯ ಹೊಂದಿದ ಒಂದೇ ಒಂದು ಕಾರಣದಿಂದ ಆತನಿಗೆ ಯೋಗ್ಯತೆ ಇದೆ ನಿನ್ನನ್ನು ಬಿಡುಗಡೆ ಕೊಡಲಿಕ್ಕೆ। ಬೇರೆ ಯಾರಿಗೂ ನಿನಗೆ ನಿತ್ಯವಾದ ಮರಣದಿಂದ ಬಿಡಿಸಲಿಕ್ಕೆ ಯೋಗ್ಯತೆ ಇಲ್ಲ। ಹಾಗಾಗಿ ಮೊಟ್ಟ ಮೊದಲು ಆತ್ಮಿಕ ಬಿಡುಗಡೆ ಅಂದ್ರೆ ನಿತ್ಯವಾದ ಮರಣದಿಂದ ನಿನ್ನನ್ನು ನೀನು ಕಾಪಾಡಿಕೊಳ್ಳುವುದಕ್ಕಾಗಿ ಯೇಸುವಿನ ಕೈಯಲ್ಲಿ ಒಪ್ಪಿಸಿಕೊಡು, ಶಾರೀರಿಕವಾದ ಬಿಡುಗಡೆ ಬಂದೇ ಬಿಡುತ್ತೆ। ಹಾಲೆಲೂಯಾ, 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 ಆಮೆನ್। ಇನ್ನೊಂದು ವಾಕ್ಯವನ್ನ ನಾವು ಧ್ಯಾನ ಮಾಡುವುದಾದರೆ ಕೀರ್ತನೆ 49:15, भजन संहिता 49 का 15 जब हम पढ़ेंगे, भजन संहिता 49 का 15, Psalm 49
ವರ್ಸ್ 15. ಕೀರ್ತನೆ 49:15 ನಾವು ಧ್ಯಾನ ಮಾಡುವುದಾದರೆ ಪ್ರಿಯದರ್ಶನರ ವಾಕ್ಯದಲ್ಲಿ ತುಂಬಾ ಅದ್ಭುತವಾಗಿ ಬರೆಯಲ್ಪಟ್ಟದೆ. ಆದರೆ ದೇವರು ಹಾ ನನ್ನ ಪ್ರಾಣವನ್ನು ಹಾ ಮೃತ್ಯು ಸಹಸ್ತದಿಂದ ಎಸ್ ಕಮ್ ಆನ್ ತಪ್ಪಿಸಿ ಆಮೆನ್ ಸ್ವೀಕಾರ ಮಾಡುವನು. ಆಮೆನ್. ಪ್ರತಿಯೊಬ್ಬರ ನಾಲಿಗೆಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ, ಎಲ್ಲ ಶಾಪಗಳು ಮುರಿಯಲ್ಪಡಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ, ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. परमेश्वर मेरे प्राण को मृत्यु के हाथ से बचाकर मुझे स्वीकार करेगा. अच्छा लिखा है. ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಇವತ್ತು ನಿನ್ನ ಮತ್ತೆ ನನ್ನ ಪ್ರಾಣವನ್ನ ದೇವರು ಮೃತ್ಯುವಿನ ಹಸ್ತದಿಂದ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ? ಮೊಟ್ಟ ಮೊದಲಾಗಿ ನಾವು ನೋಡಿದ್ವಿ, ಆತನು ಮರಣದ ಮೇಲೆ ಜಯ ಹೊಂದಿದ ದೇವರು. ಎರಡನೇದಾಗಿ ಆತನು ನಿನ್ನನ್ನು ಮರಣದಿಂದ ತಪ್ಪಿಸಲಿಕ್ಕೆ ಯೋಗ್ಯನಾಗಿದ್ದಾನೆ. पहले हमने देखा कि वो मृत्यु पर जय पाया है, और दूसरी बात हम देख रहे हैं कि वो आपको मृत्यु से छुड़ाने के योग्य है. वही आपको अनंत काल के मृत्यु से यानी नरक से बचा सकता है. ಆತನು ನಿನ್ನನ್ನು ಮರಣದಿಂದ ಅಂದ್ರೆ ನಿತ್ಯವಾದ ಮರಣದಿಂದ, ನರಕದಿಂದ ತಪ್ಪಿಸಲಿಕ್ಕೆ ಯೋಗ್ಯನಾಗಿದ್ದಾನೆ. ಯಾಕಂದ್ರೆ 15ನೇ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಎಲ್ಲಿ ಸ್ವೀಕಾರ ಮಾಡುವನು? ಪರಲೋಕದಲ್ಲಿ, ಆತನ ಪ್ರಸನ್ನತೆಯಲ್ಲಿ. ಚಪ್ಪಾಳೆ ತಟ್ಟುತ್ತ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಮೊಟ್ಟ ಮೊದಲನೇದಾಗಿ ಆತನು ಮರಣವನ್ನು ಗೆದ್ದ ದೇವರಾಗಿದ್ದಾನೆ. ಎರಡನೇದಾಗಿ ನಿನ್ನನ್ನು ಮರಣದಿಂದ ತಪ್ಪಿಸುವ ದೇವರಾಗಿದ್ದಾನೆ. ಆತನು ಬಿಡುಗಡೆ ಕೊಡ್ತಾನೆ. ಅದಕ್ಕಾಗಿ ಕೀರ್ತನೆಯಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಆತನನ್ನು ಬಿಡಿಸುವನು ಎಂಬುದಾಗಿ. ಮುಂದಿನದಾಗಿ ತೀತನಿಗೆ ಬರೆದ ಪತ್ರಿಕೆ ಟೈಟಸ್ 2:14. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ನಾವು ಧ್ಯಾನ ಮಾಡುವುದಾದರೆ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ಧ್ಯಾನ ಮಾಡುವುದಾದರೆ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಾಲೆಲೂಯಾ. ಮೊಟ್ಟ ಮೊದಲು ಆತನು ಮರಣವನ್ನು ಗೆದ್ದ ದೇವರು. ಎರಡನೇದಾಗಿ ನಿನ್ನನ್ನು ನನ್ನನ್ನು ಮರಣದಿಂದ ತಪ್ಪಿಸುವ ದೇವರು. ಮೂರನೇದಾಗಿ ನೋಡ್ರಿ, ಯೇಸು ಬಿಡುಗಡೆ ಕೊಡ್ತಾನೆ ಅನ್ನೋದಕ್ಕೆ ಇವೆಲ್ಲ ಪ್ರೂಫ್ಸ್ಗಳು. यीशु मसीह छुटकारा देता है, इस बात को जानने के लिए ये वचन साबित करता है. पहले हमने देखा कि वो मृत्यु पर जय पाया है. दूसरा वचन में हमने देखा कि वो हमें मृत्यु से बचाता है. इतना पावरफुल है, एवसम गॉड है, वंडरफुल गॉड है. हालेलुया. और तीसरा वचन में जब हम देखते हैं टाइटस 2:14 में, हमें ತೀತನಿಗೆ 2:14 ನಾವು ನೋಡ್ತಾ ಇದ್ದೇವೆ, ಏನು ಬರೆಯಲ್ಪಟ್ಟಿದೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿ ಕೊಟ್ಟನು. हमारे लिए वो अपने आप को बलिदान करते हैं. ನಿನ್ನನ್ನು ಪರಿಶುದ್ಧ ಮಾಡುವುದಕ್ಕೋಸ್ಕರ, ಆತನ ಜನರನ್ನು ಪರಿಶುದ್ಧಗೊಳಿಸುವುದಕ್ಕೋಸ್ಕರ. ಹಾಲೆಲೂಯಾ. ಯಾಕೆ ದೇವರು ನಮ್ಮನ್ನು ಪರಿಶುದ್ಧಗೊಳಿಸುತ್ತಾನೆ? ಯಾಕೆ ನಮ್ಮನ್ನ ದೇವರು ಪರಿಶುದ್ಧಗೊಳಿಸುತ್ತಾನೆ? ಹಾಲೆಲೂಯಾ. ಪ್ರಿಯ ದೇವಜನರೇ, ಯಾವುದೇ ಮನುಷ್ಯನು ಒಬ್ಬ ರಾಜನ ಮುಂದೆ ಹೋಗುತ್ತಾನಂತ ಹೇಳಿದ್ರೆ ಆತನನ್ನ ಹೊಲಸು ಬಟ್ಟೆಯಲ್ಲಾಗಲಿ ಅಥವಾ ಅವನು ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಕರ್ಕೊಂಡು ದಿಢೀರಂತ ಹೋಗುವುದಿಲ್ಲ. ಒಬ್ಬ ಮನುಷ್ಯನು ರಾಜನ ಹತ್ರ ಹೋಗುವುದಕ್ಕಿಂತ ಮುಂಚಿತವಾಗಿ ಆತನಿಗೆ ಬೇರೆ ಸಿಸ್ಟಮ್ಸ್ಗಳಿರ್ತಾವೆ. ಆ ಸಿಸ್ಟಮ್ಗಳ ಪ್ರಕಾರ ಆತನಿಗೆ ಶುದ್ಧೀಕರಿಸಿ ನಂತರ राजन हत्र करेದುಕೊಂಡು ಹೋಗ್ತಾ ಇದ್ದಾರೆ. वचन में लिखा है कि परमेश्वर जो है आप और मुझे क्या करेगा? शुद्ध करेगा. अरे क्यों ऐसा लिखा है कि शुद्ध करेगा? देखिए, यदि कोई बंदा राजा के पास जाना चाहता है और वो जैसे परिस्थिति में वैसे वो उठ के नहीं जा सकता है. उसका एक सिस्टम होता है. वो सिस्टम के हिसाब से उसको पहले एकदम शुद्ध करेंगे, उसको क्या क्या परफ्यूम्स डालेंगे, उसको रेडी करेंगे, टकाटक रेडी करके बाद में लेके जाएंगे. लेकिन जब हम यहाँ बात कर रहे हैं अनंत काल की छुटकारे की बात कर रहे हैं,
यदि कोई वो अनंत काल के छुटकारे के मार्ग में पहुंचना चाहता है, जो स्वर्ग को पहुंचना चाहता है, क्या वो गंदा होकर जा सकता है? यहाँ शारीरिक गंदगी के बारे में बात नहीं किया जा रहा है, यहाँ आत्मिक गंदगी के बारे में बात किया जा रहा है। कोई भी बंदा जो स्वर्ग जाना चाहता है, वो स्वर्ग के मार्ग पर चल रहा है, किसी के ऊपर भी कोई दग्गा धाप कुछ भी नहीं रहना। इसीलिए प्रभु यीशु मसीह के लहू के द्वारा वो संपूर्ण रीति से पूरी रीति धोया जाता है। ಪ್ರಿಯ ದೇವಜನರೇ, ಪರಲೋಕದ ರಾಜ್ಯಕ್ಕೆ ಸೇರುವವರಾದ, ಪರಲೋಕದ ರಾಜ್ಯದ ನಿತ್ಯವಾದ ಬಿಡುಗಡೆಯ ಮಾರ್ಗದಲ್ಲಿ ನಡೆಯುವರಾದ ನೀವು ನಾವುಗಳು ನಿಷ್ಕಳಂಕರಾಗಿಯೂ ಕಳಂಕವಿಲ್ಲದವರಾಗಿಯೂ ಯಾವುದೇ ರೀತಿಯಾದ ಕಲೆವಿಲ್ಲದವರಾಗಿಯೂ ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ನಮ್ಮನ್ನು ಸಂಪೂರ್ಣವಾಗಿ ವಿಮೋಚಿಸಿ ಬಿಡುಗಡೆ ಕೊಟ್ಟು ನಮ್ಮನ್ನು ಇಲ್ಲೇ ಶುದ್ಧೀಕರಿಸಿ ಪರಿಶುದ್ಧಗೊಳಿಸಿ ಆತನ ಸನ್ನಿಧಾನಕ್ಕೆ, ತಂದೆಯ ಬಳಿಗೆ ನಿಮ್ಮನ್ನು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ರಾಜನ ಮುಂದೆ ಹೋಗುವ ದೇವರು ಇಷ್ಟು ಕ್ಲೀನ್ ಇರ್ತಾರೆ ಅಂತ ಹೇಳಿದ್ರೆ, ಪರಲೋಕ ರಾಜದ ಮುಂದೆ ಹೋಗುವ ದೇವರು ಇನ್ನೂ ಎಷ್ಟು ಕ್ಲೀನ್ ಆಗಿರಬೇಕು. दुनिया के राजा के सामने जाने वाले लोग इतना शुद्ध होकर जाते हैं, तो परमेश्वर पिता जो स्वर्ग राज्य में उसके सामने हमें कितना शुद्ध बनकर जाना चाहिए. इसीलिए प्रभु यीशु मसीह इसके योग्य है कि आपको इतना शुद्ध बना है. वो बहुत अच्छा कारीगर है. उतना अच्छा कारीगर इस दुनिया में कोई नहीं है जो आपको आत्मिक रीति से इतना शुद्धि कर सकता है. ಆತನು ಎಂತ ಅದ್ಭುತವಾದ ಸ್ಪೆಷಲಿಸ್ಟ್ ಎಂಬುದಾಗಿ ನಾವು ನೋಡೋದಾದ್ರೆ, ನಿಮ್ಮನ್ನ ನನ್ನನ್ನ ಆತ್ಮಿಕವಾಗಿ ತೊಳೆದುಬಿಡ್ತಾನೆ, ಮನಸ್ಸುಗಳನ್ನು ಕೂಡ ತೊಳೆಯುವ ದೇವರು ಆತನ ಆಗಿದ್ದ. ಆತನ ನಾಮಕ್ಕೆ ಕೋಟಿ ಸ್ತೋತ್ರ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮನ್ನ ಯೇಸುಸ್ವಾಮಿ ಬಿಡುಗಡೆಗೊಳಿಸ್ತಾನೆ ಅನ್ನೋದಕ್ಕೆ 3 ಕಾರಣಗಳನ್ನ ನಾವು ನೋಡಿದ್ವಿ. ಮೊಟ್ಟ ಮೊದಲನೇದಾಗಿ ಆತನ ಮರಣವನ್ನು ಗೆದ್ದಿದ್ದಾನೆ. ಎರಡನೇದಾಗಿ ನಿನ್ನನ್ನ ಮರಣದಿಂದ ತಪ್ಪಿಸ್ತಾನೆ. ಮೂರನೇದಾಗಿ ನೀನು ಪರಲೋಕ ರಾಜ್ಯಕ್ಕೆ ಹೋಗುವಾಗ ನಿಷ್ಕಳಂಕವಾಗಿರಬೇಕು, ಪರಿಶುದ್ಧವಾಗಿರಬೇಕು ಎಂಬುದಾಗಿ ನಿನ್ನನ್ನ ಇಲ್ಲೇ ಶುದ್ಧಿ ಮಾಡಿಬಿಡ್ತಾನೆ, ಇಲ್ಲೇ ಜಳಕ ಮಾಡಿಸ್ಬಿಡ್ತಾನೆ. एवरीथिंग ही विल डू. हालेलुया. हमने आज जब छुटकारे की बात कर रहे हैं तो हमने 3 बातों को देखा. सबसे पहले यीशु मसीह छुटकारा क्यों देता है, वो क्यों इतना लायक है, हमने देखा कि वो खुद मृत्यु पर जय पाया है. दूसरी बात, वो आप और मुझे मृत्यु से बचाता है. तीसरी बात, हम उसके उपस्थिति में जाने से पहले, स्वर्ग के राज को पहुंचने से पहले वो हमें पूरी रीति से शुद्ध बनाता है. तो आखिरी में मैं चाहूंगा कि एफिसी 1:7 को जब हम पढ़ेंगे, ಎಫೆಸ 1:7 ನಾವು ಧ್ಯಾನ ಮಾಡುವುದಾದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನ ನಾವು ಧ್ಯಾನ ಮಾಡುವುದಾದರೆ, ಪ್ರಿಯ ದೇವಜನರೇ, ಇಲ್ಲಿ ತುಂಬಾ ಅದ್ಭುತವಾಗಿ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಅದು ಹೇಳ್ರಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆಮೆನ್. Hallelujah. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಫೆಸಿಯನ್ಸ್ ಚಾಪ್ಟರ್ 1:7. It says, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಕಡೆದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳುವುದಾದ್ರೆ, ಪ್ರಿಯ ದೇವಜನರೇ, ಈತನು ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ಏನಾಯ್ತು, ನಮಗೆ ಬಿಡುಗಡೆ ಆಯಿತು. ಕಡೆಯದಾಗಿ ನೆನಪಿರಲಿ, ಇವೆಲ್ಲ ಮರಣವನ್ನು ಜಯಿಸುವ ಅಧಿಕಾರ, ನಿನ್ನನ್ನು ನನ್ನನ್ನು ಮರಣದಿಂದ ತಪ್ಪಿಸುವ ಅಧಿಕಾರ, ನಿನ್ನನ್ನು ನನ್ನನ್ನು ಶುದ್ಧೀಕರಿಸುವ ಅಧಿಕಾರ ಎಲ್ಲಿಂದ ಸಿಕ್ತು ಅಂದ್ರೆ, ಆತನು ರಕ್ತವನ್ನು ಸುರಿಸಿದ ಕಾರಣದಿಂದ. ಆತನ ರಕ್ತವನ್ನು ಸುರಿಸಿದ ಕಾರಣದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆಮೆನ್. ಇದನ್ನು ನೀನು ನಂಬುವುದಾದರೆ ಇವತ್ತು ನೀನು ಆತ್ಮಿಕವಾಗಿ ಮಾತ್ರವಲ್ಲ, ಶಾರೀರಿಕವಾಗಿ ಎಂಥ ಬಲಹೀನತೆಗಳು, ರೋಗಗಳು, ಸಮಸ್ಯೆಗಳು, ಬಡತನಗಳಿದ್ದರೂ ಬಿಡುಗಡೆ ಹೊಂದುತ್ತೀಯಾ. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಬನ್ನಿ, ನಮ್ಮನ್ನು ನಾವು ಕರ್ತನ ಕರೆಗಳಲ್ಲಿ ಸಮರ್ಪಣೆ ಮಾಡಿಕೊಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ಸುಂದರ ದಿನಕ್ಕಾಗಿ ನಿನಗೆ ಸ್ತೋತ್ರ. मेरे भाई बहनों, परमेश्वर का हम धन्यवाद करेंगे. वचन में लिखा है, चुप प्रभु यीशु मसीह को अधिकार मिला मृत्यु पर जय पाने का अधिकार, आप और मुझे मृत्यु से छुड़ाने का अधिकार, आप और मुझे शुद्ध करने का अधिकार क्यों मिला? क्योंकि उसने खून बहाया. उसके खून बहाने के कारण हमारा पाप धुल गया और हम एकदम आजाद हो गए. ಯಾಕೆ ಯೇಸು ಸ್ವಾಮಿಗೆ ಅಧಿಕಾರ ಸಿಕ್ತು ಎಂಬುದಾಗಿ ನಾವು ನೋಡೋದಾದ್ರೆ, ಆತನು ರಕ್ತ ಸುರಿಸಿದ ಒಂದೇ ಒಂದು ಕಾರಣದಿಂದ ಆತನಿಗೆ ಮರಣದ ಮೇಲೆ ಜಯ ಸಿಕ್ತು.
ಆತನ ತಂದೆಯ ಚಿತ್ತಾನುಸಾರವಾಗಿ ರಕ್ತವನ್ನು ಸುರಿಸಿದ್ದರಿಂದ ಆತನಿಗೆ ಮರಣದ ಮೇಲೆ ಜಯ ಸಿಕ್ತು. ನಿನ್ನನ್ನು ನನ್ನ ಮರಣದಿಂದ ಬಿಡಿಸುವ ಅಧಿಕಾರ ಆತನಿಗೆ ಸಿಕ್ತು. ನಿನ್ನನ್ನು ನನ್ನ ಶುದ್ಧೀಕರಿಸುವ ಅಧಿಕಾರ ಆತನಿಗೆ. ಅದರಿಂದ ಆತನ ಒಬ್ಬನೇ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ. ನಮ್ಮನ್ನು ನಾವು ಕರ್ತನ ಕರೆಗಳಲ್ಲಿ ಸಮರ್ಪಣೆ ಮಾಡಿಕೊಂಡು ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನ ಚಿತ್ತವಲ್ಲದೆ ನಾನು ಏನು ಮಾಡಬಾರದು, ನನ್ನನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಕರ್ತನೆ ಸ್ವಾಮಿ, ಹೌದು ಸ್ವಾಮಿ, ನಾನು ಮೊಟ್ಟ ಮೊದಲು ಆತ್ಮಿಕವಾಗಿ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಬೇಕು. ನನ್ನ ಶರೀರವು ಬಿಡುಗಡೆ ಹೊಂದುವುದು ಬಹಳ ಸುಲಭ. ನಾನು ಆತ್ಮಿಕವಾಗಿ ಕರ್ತನೆ ಬಿಡುಗಡೆ ಹೊಂದುವುದಾದರೆ ಶಾರೀರಿಕ ಎಲ್ಲ ರೋಗಗಳು, ಬಾಧೆಗಳು, ಬಡತನ, ಕೆಟ್ಟ ಜೀವಿತ ಎಲ್ಲವೂ ಬಿಡುಗಡೆ ಆಗಿಬಿಡುತ್ತೆ. ನನ್ನನ್ನು ತೊಳೆದು ಬಿಡಪ್ಪ. ವಾಶ್ ಮೀ ವಿತ್ ಯುವರ್ ಬ್ಲಡ್. ನನ್ನನ್ನು ನಿನ್ನ ರಕ್ತದಿಂದ ತೊಳೆಯ ಮಾಡು. ನಾನು ಇನ್ನೂ ಹೆಚ್ಚಾಗಿ ಬೆಳೆದು ಕೃಪೆ ಮಾಡು. ಹೌದು ಸ್ವಾಮಿ, ಎಲ್ಲ ಘನತೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯ ದೇವಚಂದ್ರೆ, ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ, ತನ್ನ ಕೃಪೆಯಲ್ಲಿ ನಡೆಸಲಿ. ಕಡೆಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಸುಂದರ ದಿನಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿದ ಈ ದಿನದ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಇವರ ಕೊರತೆಗಳು, ಇವರ ಕಣ್ಣೀರುಗಳು, ಇವರ ಬಡತನ ಎಲ್ಲ ನೀಗಲಿ. ಸಂಪೂರ್ಣವಾದ ಬಿಡುಗಡೆ, ಶಾರೀರಿಕ ಆತ್ಮಿಕ ಬಿಡುಗಡೆ ನಿನ್ನ ಮಕ್ಕಳಿಗೆ ಉಂಟಾಗಲಿ. ಯೇಸಪ್ಪ, ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಸಭೆ ಮೇಲೆ ನಿನ್ನ ದಯೆ ಬರಲಿ, ನಿನ್ನ ಕೃಪೆಯಲ್ಲಿ ಎಲ್ಲ ಶಾಪಗಳು ಮುರಿಯಲ್ಪಡಲಿ, ಪಾಪಗಳು ನೀಗಲಿ, ಎಲ್ಲರೂ ಪರಿಶುದ್ಧರಾಗಲಿ, ನಿನ್ನ ಮೇಲೆ ನಂಬಿಕೆ ಹೆಚ್ಚಾಗಲಿ. ಕರ್ತಾನೆ, ಯಾರಾದರೂ ರೋಗದಲ್ಲಿದ್ರೆ ಆರೋಗ್ಯ ಕೊಡು, ಕೊರತೆಯಲ್ಲಿದ್ರೆ ಕೊರತೆ ನೀಗಿಸು, ಸಮಸ್ಯೆಲಿದ್ರೆ ಜಯ ಕೊಡು. ಎಲ್ಲ ಘನತೆ ನಿನಗೆ. ಸಭೆಗೆ ಬೇಕಾದ ಎಲ್ಲ ಅವಶ್ಯಕತೆಗಳು, ನಿನ್ನ ಮಕ್ಕಳಿಗೆ ಬೇಕಾದ ಅವಶ್ಯಕತೆಗಳು ಯೇಸು ನಾಮದಲ್ಲಿ ಪೂರೈಸಲ್ಪಡಲಿ. ಎಲ್ಲ ಸ್ತುತಿ, ಘನ, ಮಹಿಮೆ ನಿನಗೆ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಯೇಸು ರಕ್ತಂ ಜಯಂ, ಪ್ರಭೇಸು ರಕ್ತಂ ಜಯಂ, ಪ್ರಭೇಸು ನಾಮದಲ್ಲಿ ಸಂಪೂರ್ಣ ಜಯ ಸಿಗಲಿ. ಆಮೆನ್, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯ, ಬಲವು, ಮಹಿಮೆ ಸದಾಕಾಲ ನಿಂದೇ ಸ್ವಾಮಿ. ಆಮೆನ್, ಆಮೆನ್. ಎಲ್ಲರೂ ತಲೆಬಾಗಿ ಅಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನಂತ ಸಹವಾಸ ನಮ್ಮ ಸಂಗಡ, ನಿಮ್ಮ ಸಂಗಡ, ಕೂಡಿ ಬಂದರೆ ಎಲ್ಲರ ಸಂಗಡ ಇವತ್ತು ನಾಳೆ ನಿರಂತರವಿರಲಿ. ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ಸಿಗೋಣ. ದೇವರ ಕೃಪೆಯಲ್ಲಿ ಬಲದಲ್ಲಿ ಸಾಗಲಿ. ಸಂಪೂರ್ಣವಾದ ಬಿಡುಗಡೆ ನಿಮ್ಮದಾಗಲಿ. ಅದು ಯೇಸು ನಾಮದಲ್ಲಿ.